ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 9. ಇಂದು ತಾಯಿ ಧರ್ಮಸಭೆಯು ತಪಸ್ಸು ಕಾಲದ ಮೊದಲನೆಯ ಭಾನುವಾರವನ್ನು ಆಚರಿಸುತ್ತಿದೆ. ಇಂದು ನಾವು ಬಲಿಪೂಜೆಯ ಸಮಯದಲ್ಲಿ ಆಲಿಸುವಂತಹ ದೇವರ ವಾಕ್ಯ ಲೂಕ 4:1-13. ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪಿಶಾಚಿಯು ಪ್ರಭು ಯೇಸು ಕ್ರಿಸ್ತರನ್ನು ಪರೀಕ್ಷಿಸುವಂತಹ ಒಂದು ದೃಶ್ಯವನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಸೈತಾನನು 3 ಆಸೆಗಳನ್ನು ಹೊತ್ತುಕೊಂಡು ಪ್ರಭುವನ್ನು ಪರೀಕ್ಷಿಸಲು ಬರುತ್ತಾನೆ. ಮೊದಲನೇದಾಗಿ, ಹಸಿದಿದ್ದಂತಹ ಪ್ರಭು ಯೇಸು ಕ್ರಿಸ್ತರಿಗೆ ಕಲ್ಲಿನಿಂದ ರೊಟ್ಟಿಯನ್ನು ಮಾಡಿಕೋ ಎಂದು ಎನ್ನುತ್ತಾನೆ. ನೀನು ದೇವರ ಪುತ್ರನಾಗಿದ್ದರೆ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾರ್ಪಡಿಸಿ ಅವುಗಳನ್ನು ಸೇವಿಸು ಎಂದಾಗ ಪ್ರಭು ಯೇಸು ಕ್ರಿಸ್ತರು ದೇವರ ವಾಕ್ಯವನ ಮೂಲಕ ಸೈತಾನನಿಗೆ ಉತ್ತರ ಕೊಡುತ್ತಾನೆ ಹಾಗೂ ಆ ಪರೀಕ್ಷೆಯಲ್ಲಿ ಅವರು ಜಯಿಸುತ್ತಾರೆ. ಎರಡನೇದಾಗಿ, ಎಲ್ಲ ರಾಜ್ಯಗಳನ್ನು, ರಾಷ್ಟ್ರಗಳ ಮೇಲೆ ಸರ್ವ ಅಧಿಕಾರವನ್ನು ನೀಡುತ್ತೇನೆ ಎಂದು ಸೈತಾನನು ಪ್ರಭು ಯೇಸು ಕ್ರಿಸ್ತರಿಗೆ ಮತ್ತೊಂದು ಆಸೆಯನ್ನು ತೋರಿಸಿದಾಗ ಪ್ರಭು ಯೇಸು ಕ್ರಿಸ್ತರು ಮತ್ತೆ ದೇವರ ವಾಕ್ಯದ ಮೂಲಕ ಆ ಒಂದು ಪರೀಕ್ಷೆಯನ್ನು ಜಯಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ದೇವರ ವಾಕ್ಯದ ಮೂಲಕ ಸೈತಾನನಿಗೆ ಉತ್ತರ ನೀಡುತ್ತಿರುವುದನ್ನು ಕಂಡು ಸೈತಾನನು ಸಹ ದೇವರ ವಾಕ್ಯವನ್ನು ಪ್ರಭು ಯೇಸು ಕ್ರಿಸ್ತರ ಮುಂದಿಟ್ಟು ಜೆರುಸಲೇಮ್ ದೇವಾಲಯದ ಗೋಪುರದ ತುದಿಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಧುಮುಕು, ದೇವರು ನಿನ್ನನ್ನು ಕಾಯಲು ದೇವದೂತರನ್ನು ಕಳಿಸುತ್ತಾರೆ ಎಂದಾಗ ಪ್ರಭು ಯೇಸು ಕ್ರಿಸ್ತರು ಮತ್ತೆ ದೇವರ ವಾಕ್ಯದ ಮೂಲಕವೇ ಆ ಒಂದು ಸೈತಾನನ ಪರೀಕ್ಷೆಯನ್ನು ಜಯಿಸಿದರು. ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ಇದೇ ರೀತಿ ಹಲವಾರು ಶೋಧನೆಗಳು, ಪರೀಕ್ಷೆಗಳು ಬಂದಾಗ ನಾವು ಬೈಬಲ್ ಶ್ರೀ ಗ್ರಂಥ, ದೇವರ ವಾಕ್ಯ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವುಗಳ ಮೂಲಕವೇ ನಮ್ಮ ಎಲ್ಲ ಕಷ್ಟಗಳಿಗೆ, ನಮ್ಮ ಎಲ್ಲ ಶೋಧನೆಗಳಿಗೆ, ನಮ್ಮ ಎಲ್ಲ ಪರೀಕ್ಷೆಗಳಿಗೆ ಉತ್ತರ ಇದೆ ಎಂದು ನಾವು ಅರಿತುಕೊಳ್ಳಬೇಕು. ಹಾಗೂ ಅದರಿಂದಲೇ, ದೇವರ ವಾಕ್ಯದಿಂದಲೇ ನಾವು ಈ ರೀತಿಯ ಎಲ್ಲ ಸನ್ನಿವೇಶಗಳಲ್ಲೂ ಪ್ರಭುವಿನ ವಾಕ್ಯದಿಂದಲೇ ನಾವು ಉತ್ತರವನ್ನು ನೀಡಬೇಕು. ನಮಗೆ ತಿಳಿದಿದೆ, ದೇವರ ವಾಕ್ಯ ಶಕ್ತಿಯುತವಾದಂತಹ ವಾಕ್ಯ. ದೇವರ ವಾಕ್ಯ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದದ್ದು. ಪ್ರಿಯರೇ, ಈ ದೇವ ವಾಕ್ಯವನ್ನು ನಾವು ಆಲಿಸುತ್ತಾ, ಧ್ಯಾನಿಸುತ್ತಾ, ಅವನ್ನು ಪಠಿಸುತ್ತಾ ಅದರಲ್ಲಿ ನಾವು ಆಶ್ರಯ ಪಡೋಣ. ಹಾಗೂ ನಮ್ಮಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಶೋಧನೆಗಳನ್ನು, ಪರೀಕ್ಷೆಗಳನ್ನು ಜಯಿಸಲು ಬೇಕಾದಂತಹ ವರದಾನಗಳಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಎಲ್ಲ ಉತ್ತರಕ್ಕೆ ನಾವು ಈ ಒಂದು ದೇವರ ವಾಕ್ಯದಲ್ಲಿ ಅವಲಂಬಿತರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.